8 ಕಾಂಗ್ರೆಸ್ಸು, ಆಮೇಲೆ CPM ಅಂದರೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿ ಒಂದು, ಆಮೇಲೆ ಲೋಕತಾಂತ್ರಿಕ್ ಪಾರ್ಟಿ ರಾಷ್ಟ್ರೀಯ ಲೋಕತಾಂತ್ರಿಕ್ ಪಾರ್ಟಿ ಒಂದು, ಆದಿವಾಸಿ ಪಾರ್ಟಿ ಭಾರತೀಯ ಆದಿವಾಸಿ ಪಾರ್ಟಿ ಕೂಡ ಒಂದರಲ್ಲಿ ಐತೆ. ಹೀಗಾಗಿ ಇದನ್ನೆಲ್ಲ ಮಧ್ಯದಲ್ಲಿ ಇನ್ನೊಂದು ಬಿಡ್ತಾ ಇದೀವಿ ನಾವು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಒಂದು ಇದಕ್ಕೆ ಬರ್ತಾಯ್ತಾ? ಇಲ್ಲ, ಒಂದು ರೆಕಗ್ನೈಸೇಷನ್ ಮೊದಲಿಂದಿತ್ತು, ಈಗೂ ಅದೇ. ರಿಕಗ್ನೈಸೇಷನ್ ಕೇರಳ ಬಿಟ್ರೆ ಮತ್ತೆಲ್ಲೂ ಇರ್ಲಿಲ್ಲ. ಇವಾಗ ನೋಡಿ ಬಿಹಾರದಲ್ಲಿ ಕೂಡ ಬರ್ತಾ ಇದೆ. ಅಂದ್ರೆ ಇವೆಲ್ಲ ಬಿಜೆಪಿ ಕಾಂಗ್ರೆಸ್ ಗದ್ದಲದಲ್ಲಿ ಅವ್ರನ್ನ ಏನಂತೀರ ನೀವು, ಬಿಡ್ತಾ ಇದೀವಿ ನಾವು. ಇಲ್ಲ, ಅವರು ಉಳಿದವ್ರ ಹಾಗೆ ಬಹಳಷ್ಟು ಪ್ರಚಾರ ಪ್ರಿಯರಲ್ಲ, ತಮಗೆಲ್ಲ ಮಾಡುವಂಥವ್ರು, ಮತ್ತು ವಿಶೇಷವಾಗಿ ಸರಿಯೋ ತಪ್ಪ ತಮ್ಮ ಅನಿಸಿದ್ದನ್ನು ಮಾಡುವಂಥವ್ರು. ಹೀಗಾಗಿ ಅದ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಸರಿಯಾಗಿ ಅಷ್ಟು ಉತ್ತರ ಕೊಡಲಾರ್ದು ತಮ್ಮದೇ ಆದಂಥ ಒಂದು ಏನಿದ್ರು ಅವರ ಅಂತಿರಲ್ಲ, ಆ ಪ್ರಭಾವದಲ್ಲಿ ಇದ್ದಂಥವ್ರು. ಹೀಗಾಗಿ ಪ್ರಚಾರ ಹೆಚ್ಚಾಗಿರಲ್ಲ. ನಮ್ಮ ಮೀಡಿಯಾ ಪ್ರಚಾರ ಮಾಡಿಲ್ಲ. ಅಲ್ಲ ಸರ್, ದುಡ್ಡಿಲ್ಲ ಜನರು ಯಾರು ಪ್ರಚಾರ ಮಾಡ್ತಾರೆ? ಸೊ ಇವಾಗ ನೋಡಿ ಸರ್, ಒಟ್ಟಾರೆ ಟೋಟಲ್ ಆಗಿ ಇಂಡಿಯಾ ಘಟಬಂಧನ ಒಂದು ಏನಂತೀರ ನೀವು, ಸದೃಢ ಮತ್ತು ಬಲಿಷ್ಠ ವಿಪಕ್ಷವಾಗುವ ನಮ್ಮ ಚಾನಲ್ದಲ್ಲ ಹೇ ಸೀತಾರಾಮ್ ಮೂಲಕ ನಾವು ಅಂದಿನಿಂದ ಇವತ್ತಿನವರೆಗೂ ಹೇಳ್ತಾ ಇದ್ದೀವಿ, ಇಂಡಿಯಾ ಘಟಬಂಧನ ಗವರ್ಮೆಂಟ್ ಮಾಡೋದು ಬಹಳ ಕಷ್ಟ ಸಾಧ್ಯ. ಆದ್ರೆ ವಿರೋಧ ಪಕ್ಷವಾಗಿ ನಿಶ್ಚಿತ ಬೆಳೀತದ. ಜೊತೆಗೆ 400 ಪಾರ್ ಇದು ಅಸಾಧ್ಯದ ಮಾತು ಅಂತ ಹೇಳ್ತಾ ಇದ್ವಿ. ಇವತ್ತದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇವತ್ತೊಂದು ಬಲಿಷ್ಠ ವಿರೋಧ ಪಕ್ಷ ಆಯಿತು ಭಾರತದಲ್ಲಿ. ಇದು ಬಹಳ ದೊಡ್ಡ ಸಾಧ್ಯ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿದ್ದು ವಿರೋಧಿಗಳ ಕರ್ತವ್ಯನೂ ಹೌದು. ಇನ್ನು ಗೆದ್ರೆ ಇನ್ನೊಂದು ಸ್ವಲ್ಪ ಬಂದ್ರೆ ಪಾರ್ಟಿ ಅವ್ರ ಆಡಳಿತಕ್ಕೂ ಬರ್ಬೋದು. ನಮ್ಮ ಯೋಗೇಂದ್ರ ಯಾದವ್ ಅಂತವ್ರಂತೂ ನಿಶ್ಚಿತವಾಗಿ ಹೇಳ್ತಾ ಇದ್ದಾರೆ, ನಿಜವಾಗಿಯೂ ಒಬ್ಬ ಈ ದೇಶದ ಪ್ರಧಾನಿ ಆಗುವ ಯೋಗ್ಯತೆ ಇದ್ದಂಥ ವ್ಯಕ್ತಿ ನಾವು ನೋಡಿದ್ರಲ್ಲ, ಆ ವ್ಯಕ್ತಿ ಇವತ್ತು ಒಬ್ಬ ಶಪಾಲಷ್ಟಾಗಿ ಹೇಳ್ತಾ ಇಲ್ಲ, ನಮ್ಮ ಮನೋದರ ಹೇಳ್ತಾ ಇದ್ದಾರೆ, ಇಲ್ಲೇ ಇಂಡಿಯಾದ ಸಂಘಟನೆ ಆಗ್ತದೆ, ಕಡಿಮೆ 50-60 ಸೀಟ್ಗಳನ್ನು ಕಳ್ಕೊಳ್ತದ BJP ಅಂತ ಹೇಳ್ತಾ ಇದ್ರು. ಇವತ್ತು ಕಲ್ಲಿ ಕಾಣ್ತದ 50-60, 303 ಇವತ್ತು 200. ನೋಡಿ ಸರ್, ನ್ಯೂಸ್ 24 ಅಲ್ಲಿ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, NDA 285, ಇಂಡಿಯಾ 253, ಅದರ್ಸ್ 5 ಅಂತ ಹೇಳ್ತಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲೂ ಅಂದ್ರೆ ಕಾಂಗ್ರೆಸ್ BJP ಅಷ್ಟೇ ಹೇಳ್ರಿ 237 ಇದ್ದಾವ, 237 ಇದ್ದಾವೆ. ಅದು 303 ಎಷ್ಟು ಕಡಿಮೆ ಅದು ಓಟು ಇವು ಕ್ಷೇತ್ರಗಳು. ನಮ್ಮ ಯೋಗೇಂದ್ರ ಯಾದವ್ ಹೇಳಿದ್ರಲ್ಲ, ಪ್ರಿಡಿಕ್ಷನ್ ಮಾಡಿದ್ರಲ್ಲ, ಶಕ್ತಿಗಳಿವೆ. ಅದೇ ಇವತ್ತು ಕಿಶೋರ್ ಇನ್ನೊಂದು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ಪ್ರಶಾಂತ್ ಕಿಶೋರ್ ಇವತ್ತು ಸುಳ್ಳು ಬೀಳ್ತಾ ಇದ್ದಾನೆ, ವ್ಯಾಪಾರ ಮಾಡ್ತಾ ಇದ್ದಾನೆ ಮನುಷ್ಯ ಅದ್ರ ಮೇಲೆ ಅಂತೇಳಿ ಇದು ಸ್ಪಷ್ಟ ಆಗ್ತಾ ಇದೆ. ಆದ್ರೆ ಇದೇ ಕಾಲಕ್ಕೆ ಯೋಗೇಂದ್ರ ಯಾದವ್ ಶಪಲದಿಷ್ಟು ಜನಪರವಾದ ಕಾಳಜಿ ಇದ್ದಂಥ ವ್ಯಕ್ತಿ. ಇದೇ ಕಾಲಕ್ಕೆ ಕಿಶೋರ್ ಪ್ರಸಾದ್ ಅವರು ತೋರಿಸ್ಕೊಳ್ತಾರೆ ನಾವು ಜನಪರ ಅಂತೇಳಿ, ಬಟ್ ಅವ್ರು ಬಿಸ್ನೆಸ್, ಪ್ರಶಾಂತ್ ಕಿಶೋರ್ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆದರೆ ಯೋಗೇಂದ್ರ ಯಾದವ್ ಅವರು ಜನ ಜೊತೆಗಿದ್ದಂಥವ್ರು. ಆದರೆ ಈ ದೇಶದ ದುರಂತ ಭಾಳ ಯೋಗ್ಯರಿಗೆ ಅವ್ರಿಗೆ ಯೋಗ್ಯ ತಕ್ಕಂಗೆ ಇಲ್ಲಿ ಸಿಗುವುದಿಲ್ಲ ಅನ್ನೋದು ಒಂದು ದುರಂತ. ನಮ್ಮ ಜನ ಐಡೆಂಟಿಫೈ ಮಾಡೋದಿಲ್ಲ ಅಂತೇಳಿ. ಯಾಕೆ ಅನೇಕ ಕಮ್ಯುನಿಸ್ಟ್ ಕೊಲ್ಲೋರು ಇಲ್ಲ. ಕಮ್ಯುನಿಸಮ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಬಿಟ್ಟಿದ್ದಾರೆ ತಲೆಯಲ್ಲಿ ಅಂದ್ರೆ, ಕಮ್ಯುನಿಸ್ಟ್ ಅಂದರೆ ಕೊಲ್ಲು ನಕ್ಸಲ್ವಾದಿಗಳು ಅವ್ರು ಯಾಕೆ ಹಂತಕ್ಕೆ ಬಂದರು ಅನ್ನೋದು ಯಾರೂ ಅಭ್ಯಾಸ ಮಾಡಲಿಕ್ಕೆ ತಯಾರಿಲ್ಲ. ಇರಲಿ ಸರ್, ಅದು ಆಮೇಲೆ ಚರ್ಚೆ ಮಾಡುವ. ಬಟ್ ಇವಾಗಂತೂ ನೋಡಿದ್ರೆ ಈಗ ಆಲ್ರೆಡಿ BJP ಭಾರತೀಯ ಜನತಾ ಪಾರ್ಟಿ 2-1 ಆಗೈತೆ, 2 ಗೆದ್ದೈತೆ. ಆಮೇಲೆ ಇನ್ನು ಕಾಂಗ್ರೆಸ್ದೇನು ಇನ್ನೂ ಅಪ್ಡೇಟ್ ಇಲ್ಲ, ಇನ್ನೂ ಕೌಂಟಿಂಗ್ ಸ್ಟಾರ್ಟ್ ಐತೆ. ಸೊ ಸರ್, ಈ ಬಾರಿ ಏನಾದರೂ NDA ಸರ್ಕಾರ ಆದರೆ, NDA ಅಂದರೆ NDA ಘಟಬಂಧನ ಆದರೆ, ಮೋದಿಯವರು ಏನಿದು ಬೇಧಡಕ್ ಇದನ್ನು ತೊಗೊತಿದ್ರಲ್ಲ ಡಿಸಿಷನು, ನಾಳೆ ಆಲ್ರೆಡಿ ಬ್ರೇಕ್ ಬಿದ್ದಿದ್ದು, ನಾಳೆ ಅಂದ್ರೆ ನೋಟ್ ಬ್ಯಾನ್, ಆಮೇಲೆ ನಾಳೆಲ್ಲ ರಾತ್ರಿ ಈಗ ಏನು ಹರಿದಾಗ್ತಾ ಇದ್ದೀನಿ ಮುಗಿದೋಗ್ಬಿಡ್ತು ರಾತ್ರಿಗೆ ಹೇಳಿದಂತ. ಸೊ ಈ ಪಾರ್ಟಿ ಡಿಸಿಷನ್ಗಳೆಲ್ಲ ಬಂದಾಗುತ್ತೆ. ಇದಾಯ್ತು ಅಂದ್ರೆ ಒಂದು ಅದರಲ್ಲೂ ಕೂಡ ಒಂದು ಏನಂತೀರ ನೀವು, ಲೋಕತಾಂತ್ರಿಕತೆ ಬರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ಒಂದು ಚರ್ಚೆ ಮುಂದುವರಿತು ಎಂದು. ಸೊ ಹೋಲ್ ಓವರ್ ಇಂಡಿಯಾದಲ್ಲಿ ಇಂಡಿಯಾ ಘಟಬಂಧನ ಒಂದು ಒಳ್ಳೆ ಮೂವ್ ಮಾಡ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಆಲು ಲೀಡಿಂಗ್ನಲ್ಲಿ ಬರ್ತಾ ಇದೆ. ಲೀಡಿಂಗ್ ಇನ್ ದ ಸೆನ್ಸ್ ಹೆಂಗಪ್ಪ ಅಂತಂತಂದರೆ, ಇನ್ನೂ ವೋಟ್ ಮುಗಿದಿಲ್ಲ, ಬಟ್ ಆದರೂ ಕೂಡ ಲಕ್ಷ ವೋಟ್ಗಳಿಂದ ಲೀಡಲ್ಲಿದೆ ಇಂಡಿಯಾ ಘಟಬಂಧನ. ಸೊ ಐ ಹೋಪ್ ಸೊ ಆಲ್ಮೋಸ್ಟ್ ಕೆಲಸ ಅಂದರೆ ಏನಂತೀರ ನೀವು, ಒಂದು ಸ್ಟ್ರಾಂಗೆಸ್ಟ್ ವಿರೋಧ ಪಕ್ಷ ಆಗ್ಬೋದೇನೋ ಇಂಡಿಯಾ. ಆಗುತ್ತೆ, ಆಗ್ಬೋದಲ್ಲ.